ಕೋಲಾರ ತಾಲೂಕಿನ ಹೊಗರಿಗೊಲ್ಲಹಳ್ಳಿ ಗೇಟ್ ಬಳಿ ಇರುವ ದಹಿಸುವ ಅಗ್ನಿ ಚರ್ಚ್ ಆವರಣದಲ್ಲಿ ಕ್ರಿಸ್ಮಸ್ ಕುಟುಂಬ ಸಭೆ. ಕೋಲಾರ ಹೊರವಲಯದ ಹೊಗರಿಗೊಲ್ಲಹಳ್ಳಿ ಗೇಟ್ ಬಳಿ ಇರುವ ದಹಿಸುವ ಅಗ್ನಿ ಚರ್ಚ್ ಆವರಣದಲ್ಲಿ ಶ್ರೀನಿವಾಸ್ ನೇತೃತ್ವದಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಪ್ರಯುಕ್ತ ಕ್ರಿಸ್ಮಸ್ ಕುಟುಂಬ ಸಭೆ ಆಯೋಜಿಸಲಾಗಿತ್ತು. ಕ್ರಿಸ್ಟೋಫರ್ ದೇವದಾಸ್ ರವರ ಕೇರ್ ಸೆಂಟರ್ ದೇಶಿಹಳ್ಳಿ ಬಂಗಾರಪೇಟೆರವರ ಸಹಯೋಗದೊಂದಿಗೆ ಸಮುದಾಯದ ಬಡವರಿಗೆ ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು. ಶ್ರೀನಿವಾಸ್ ಮತ್ತು ಕ್ರಿಸ್ಟೋಫರ್ ದೇವದಾಸ್ ರವರ ಏಸು ಕ್ರಿಸ್ತರ ಸಂದೇಶಗಳನ್ನು ನೆರೆದಿದ್ದ ಸಭಿಕರಿಗೆ ಬೋಧಿಸಿ ಜಗತ್ತಿಗೆ ಸುಖ, ಸಂತೋಷ, ನೆಮ್ಮದಿ ಕರುಣಿಸಲು ಏಸುವಿನಲ್ಲಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಮುಖಂಡರಾದ ಕಾಂಗ್ರೆಸ್ ಮುಖಂಡರಾದ ಶ್ರೀನಿವಾಸ್, ಬೆಳಮಾರನಹಳ್ಳಿ ಆನಂದ್, ವೆಂಕಟಸ್ವಾಮಿ ಶಾಸ್ತ್ರಿ, ನಾರಾಯಣಸ್ವಾಮಿ ಮುಂತಾದವರು ಹಾಜರಿದ್ದರು. ಇವತ್ತಿನ ಏನು ಇಲ್ಲೆಲ್ಲ ಸೇರಿದ್ದಾರೆ ಕ್ರಿಸ್ಮಸ್ ಬಂಧುಗಳು, ಅದೇ ರೀತಿ ನಮ್ಮ ಸೀನಣ್ಣವರು ಎಲ್ರಿಗೂ ಸ್ವಾಗತ ಮಾಡಿದ್ದಾರೆ. ಸ್ವಾಗತ ಮಾಡಿ ಎಲ್ರಿಗೂ ಏನೋ ಒಂದು ಔತಣಕೂಟ ತರ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಇವರು ಹೊಂದಿಸಿ ನಮ್ಮ ಮಾತನ್ನು ಮುಗಿಸ್ತೀವಿ. ಈ ಸಭೆಗೆ ಆಗಮಿಸಿ ಈ ಸಭೆಯನ್ನು ಯಶಸ್ವಿ ಮಾಡಿರುತ್ತೇವೆ. ಈ ಮುಂದೆ ಇದೇ ರೀತಿಯಾಗಿ ಈ ಸಭೆ ಉದ್ಭವ ಆಗಲಿ ಎಂದು ಕೋರುತ್ತೇವೆ. ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಇಲ್ಲಿ ಒಂದು ದೇವರ ಕೃಪೆಯಿಂದ ನಾನು ರೋಗದಲ್ಲಿದ್ದಾಗ ದೇವರ ನನ್ನ ರಕ್ಷಣೆ ಮಾಡಿದ್ದಕ್ಕಾಗಿ ಯೇಸು ಸ್ವಾಮಿಯನ್ನು ನಂಬಿಕೊಂಡು ಇಲ್ಲಿ ಅನೇಕ ಜನರಿಗೆ ಒಂದು ರೋಗ ಸ್ವಸ್ಥತೆ ಆಗಲಿ, ಸೌಖ್ಯ ಆಗಲಿ, ಬಿಡುಗಡೆ ಆಗಲಿ, ಸಮಾಧಾನಕ್ಕಾಗಿ ನಮ್ಮ ಸ್ವಂತ ಸ್ಥಳದಲ್ಲೇ ಒಂದು ಚಿಕ್ಕದಾಗಿ ಸಭೆ ಕಟ್ಟಿಕೊಂಡು ಅನೇಕರ ಬಿಡುಗಡೆಗಳಿಗಾಗಿ ನಡೆಸ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನಮ್ಮ ಮಧ್ಯದಲ್ಲಿ ಕ್ರಿಸ್ಟೋಫರ್ ದೇವದಾಸ್ ಅನ್ನೋರು ನಮ್ಮ ಜೊತೆಯಲ್ಲಿ ಬಂದರು. ತಿಂಗಳಲ್ಲಿ ಪಾಸ್ಟರ್ಸ್ ಮೀಟಿಂಗ್ ನಡೆಸಿ ಬರ್ತಾ ಇದ್ವಿ. ಈಗ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಪ್ರೋಗ್ರಾಮ್ ಬಂದಿರೋದ್ರಿಂದ ಮುಂದಾರ್ತಾಗಿ ಡಿಸೆಂಬರ್ 19ನೇ ತಾರೀಕು ಒಂದು ಪ್ರೋಗ್ರಾಮ್ ಇಟ್ಕೊಂಡು ಅನೇಕರಿಗೆ ಇದು ಬ್ಲೆಸ್ ಆಗಲಿ, ಆಶೀರ್ವಾದವಾಗಿರಲಿ ಅಂತ ಅನೇಕರನ್ನ ಕೂಡಿಸಿ ಅತಿಥಿಗಳು ನಮ್ಮ ಮಧ್ಯದಲ್ಲಿ ಬಂದಿರತಕ್ಕಂಥ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದಿರತಕ್ಕಂಥ ಅತಿಥಿಗಳು ಮತ್ತು ಮೀಡಿಯಾಸು ಬಂದಿರತಕ್ಕಂಥ ಎಲ್ಲ ಸೇವಕರುಗಳು ನನ್ನ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೀನಿ. ಎಲ್ಲರನ್ನೂ ಎಲ್ಲರೂ ಬಂದಿದ್ದೀವಿ, ಎಲ್ಲ ಸಂತೋಷವಾಗಿದ್ದೀವಿ. ಅಯ್ಯಪ್ಪ ಆಜ್ಞೆ ಏನಿದೆ ಅದು ನಾವು ಡಾಕ್ಟರ್ ಬಿ ಶಂಕರಪ್ಪ ಅಂತೇಳಿ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ. ಇವತ್ತಿನ ದಿವಸ ನಮ್ಮ ದಹಿಸುವ ಅಗ್ನಿ ಪ್ರಾರ್ಥನಾ ಮಂದಿರದ ಪಾಸ್ಟರ್ ಆದಂಥ ಶ್ರೀನಿವಾಸ್ ಅವರು ಕ್ರಿಸ್ಮಸ್ ದಿನಗಳ ಅಂದರೆ ಇನ್ನೊಂದು 6 ದಿವಸ ಇದೆ ಹಬ್ಬ. ಅದರ ಪ್ರಯುಕ್ತವಾಗಿ ಮತ್ತು ಹೊಸ ವರ್ಷದ ಶುಭಾಶಯಗಳ ಪ್ರಯುಕ್ತ ಇವತ್ತು ಎಲ್ಲ ಪಾಸ್ಟರ್ಗಳ ಮತ್ತು ಹಾಗೆ ಈ ಸ್ಥಳೀಯರಿರ್ತಕ್ಕಂಥ ಮುಖಂಡರುಗಳ ಸಭೆಯನ್ನು ಇವತ್ತು ಕರೆದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ನಮ್ಮ ಬಂಗಾರಪೇಟೆ ದೇಶಹಳ್ಳಿಯಲ್ಲಿರ್ತಕ್ಕಂಥ ಡೇ ಕೇರ್ ಸೆಂಟರ್ ಇವರು ಕ್ರಿಸ್ಟೋಫರ್ ದೇವದಾಸರವರು ಮತ್ತು ಅವರ ತಾಯಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಮತ್ತು ಇದೆಲ್ಲ ನೆರವೇರಲಿಕ್ಕೆ ಅವರು ಬಹಳ ಸಹಾಯ ಮಾಡಿದ್ದಾರೆ. ಮತ್ತು ಅವರ ಸಮಾಜಮುಖಿಯಾದಂಥ ಕೆಲಸಗಳನ್ನು ಬಂಗಾರಪೇಟೆಯಲ್ಲಿ ಮಾಡ್ತಿರ್ತಕ್ಕಂಥ ಎಲ್ಲ ಕಡೆ ಅಂದರೆ ಈ ಶ್ರೀನಿವಾಸರವರನ್ನು ಒಟ್ಟುಗೂಡಿಸಿಕೊಂಡು ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಸಾಮಾಜಿಕ ಕಳಿಕಳಿ ಇರ್ತಕ್ಕಂಥ ಎಲ್ಲ ನಾಯಕರುಗಳನ್ನ ಒಂದು ಕಡೆ ಬರಮಾಡಿಕೊಂಡು ಈ ಒಂದು ಸೇವೆನ ಮತ್ತು ಸರ್ವಿಸ್ ಅಂದರೆ ಈ ಜನರ ಪ್ರೀತಿ ವಿಶ್ವಾಸವನ್ನ ಹಂಚುವಲ್ಲಿ ಅವರ ಕಷ್ಟ ಸುಖಗಳನ್ನ ದೇವರಲ್ಲಿ ತಿಳಿದುಕೊಂಡು ಹೋಗಿ ಅವರಿಗೆ ಎಲ್ಲವನ್ನು ಒಂದು ಒಳ್ಳೆಯ ದೃಷ್ಟಿಯಲ್ಲಿ ಅಂದರೆ ಆರೋಗ್ಯ, ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ನಾನು ಇವರನ್ನ ಚೆನ್ನಾಗಿ ಮಾಡಲಿಕ್ಕೆ ಏನೇನು ಬೇಕು ಪ್ರಾರ್ಥನೆ ಮಾಡಲಿರ್ತಕ್ಕಂಥ ಎಲ್ಲ ಕೆಲಸಗಳನ್ನ ಶ್ರೀನಿವಾಸ್ ಮತ್ತು ಕ್ರಿಸ್ಟೋಫರ್ ದೇವದಾಸ್ ಅವರು ಈ ಕಾರ್ಯಕ್ರಮ ಹಮ್ಮಿಕೊಂಡು ಇದನ್ನ ಇದು ಮಾಡಿದ್ದಾರೆ. ಇದಕ್ಕೆ
ಮಾಡ್ತಾರೆ. ಹಾಗೆ ಚಪ್ಪಾಳೆ ತಟ್ಟುತ್ತಾ ಎಲ್ಲರಿಗೂ ನಮಸ್ಕಾರ. ಇವತ್ತು ಪಾಸ್ಟರ್ ಶ್ರೀನಿವಾಸ್ ಅವರು ದಹಿಸುವ ಅಗ್ನಿ ಈ ಪ್ರೇಯರ್ ಅನೇಕರಿಗೆ ಈ ಸಾಮಾಜಿಕ ಕಳಕಳಿ ಮತ್ತು ಅವ್ರ ಜೀವನ ಹೆಂಗೆ ನಡೆಸ್ಕೋಬೇಕು, ಮತ್ತು ಅವರು ಜೀವನದಲ್ಲಿ ಹೇಗೆ ಮಾಡ್ಕೊಳ್ಬೇಕು, ಮತ್ತು ಭಯ ಭಕ್ತಿಗಳನ್ನು ಮತ್ತು ಇದನ್ನು ಕಲಿಸುವುದ್ರ ಮುಖಾಂತರ, ಹಾಗೆ ಎಲ್ಲಕ್ಕಿಂತ ಮಿಗಿಲಾಗಿ ಬಂಗಾರಪೇಟೆ ಇದರಿಂದ ಬಂದಿರ್ತಕ್ಕಂಥ ಕ್ರಿಸ್ಟೋಫರ್ಸ್ ಮತ್ತು ಅವರ ತಾಯಿಯವರಿಗೆ ನಾನು ನಮಸ್ಕಾರ ಹೇಳ್ತೀನಿ. ಅವರ 2 ವರ್ಷದ ಕಾರ್ಯಕ್ರಮಗಳಿಗೆ ನಮ್ಮನ್ನು ಕರೆಸಿದ್ರು. ಅವ್ರು ಮಾಡ್ತಕ್ಕಂಥ ಸರ್ವೀಸು ಅಂದರೆ ಅವರು ನಮ್ಮ ವೆಂಕಟಪತಿ ಸರ್ ಹೇಳಿದ ಹಾಗೆ ಇಡೀ ಪ್ರಪಂಚದಲ್ಲಿ ಯಾರನ್ನು ದ್ವೇಷದೇ ಇರತಕ್ಕಂಥ ಅಥವಾ ಎಲ್ಲರನ್ನು ಪ್ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಮತ್ತು ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಕ್ಕಂಥದ್ದು, ಸಮಾನವಾಗಿ ಕಾಣ್ತಕ್ಕಂಥ ಯಾವುದೋ ಧರ್ಮ ಇದೆ ಅಂತಂದರೆ ಅದು ಕ್ರೈಸ್ತ ಧರ್ಮ ಅಂತ. ಹಾಗೆಯೇ ವರ್ಷದ ಶುಭಾಶಯಗಳನ್ನು ಕೊಡುತ್ತಾ ಈ ಕಾರ್ಯಕ್ರಮದ ಪ್ರಾಯೋಜಕರು ನಮ್ಮ ಶ್ರೀನಿವಾಸ್ ಅವರು, ಆಯೋಜಕರು ಬಂದು ನಮ್ಮ ಕೃಷ್ಣಪ್ಪ ಅವರು, ಆಯೋಜಕರು ಬಂದು ನಮ್ಮ ಶ್ರೀನಿವಾಸ್ ಅವರು. ನಾವೊಂದು 5 ವರ್ಷ ಆಯಿತು ಜೊತೆ ಶ್ರೀನಿವಾಸ್ ಅವರಿಗೆ. ಅವ್ರು ನಮ್ದು ಇದನ್ನೆಲ್ಲ ಚಟುವಟಿಕೆಗಳು ನೋಡ್ತಾ ಇದ್ದೆ. ಇಲ್ಲ ನಮಗೆ ಒಂದು ಕಡೆ ಏನೋ ಒಂದು ಕಡೆ ದುಗುಡ ಇರ್ಬೋದು ಇದು ಅಂತ. 3 ವರ್ಷದಲ್ಲಿ ಬಂಗಾರಪೇಟೆಗೆ ಹೋದ್ರು ನಾವು ಆ ಸ್ಕೂಲ್ಗೆ. ಈ ಅವತ್ತಿಂದ ನಾನು ಅವತ್ತು ಏನು ತಿಳ್ಕೊಂಡೇನೋ, ದೇವ್ರನ್ನ ಕೃಷ್ಣ ಏನಂತ ತಿಳ್ಕೊಂಡೇನೋ, ನಮಗೆಲ್ಲ ಒಳ್ಳೇದೇ ಆಗ್ತಾ ಇದೆ. ಅವತ್ತಿಂದ ಒಂದು ಒಳ್ಳೇದೇ, ನಾವು ಏನೋ ತಿಳ್ಕೊಂಡು ಆಚೆ ಹೋದ್ರೆ ಒಳ್ಳೇದಾಗುತ್ತೆ. 2ನೇದಾಗಿ ಇವತ್ತು ಬಡವರು ಕಾಳಜಿ ಇರೋದು, ಬಡವರ ಬಗ್ಗೆ ಕಾಳಜಿ ಇರೋದು ಆಯ್ಕೊಂಡು ಒಬ್ಬನಿಗೆ ಮೊದಲಿಂದ ಯೇಸು ಕ್ರಿಸ್ತವ್ರನ್ನ ಮಾತನಾಡೋದು ಅದೇ ಮಾತು. ಏನು ಕೊಟ್ಟು ಬಡವರಲ್ಲಿ ನೋಡು, ಹಸಿದವರಲ್ಲಿ ನೋಡು, ದೇವರಿರೋದು ಅಲ್ಲಿ ಕಾಣ್ತಾರೆ ಅಂತ. ನಾನು ಚಿಕ್ಕ ಮಗು ಒಂದೇ ನಮಗೊಂದು 7-8 ವಯಸ್ಸಲ್ಲಿ ನಮ್ಮ ಕೃಷ್ಣಪ್ಪ ದೇವದಾಸ್ ಥರ ಯಾರೋ ಸ್ನೇಹಿತರು KGFನವರು, ಅವ್ರ ಒಡನಾಡಲ್ಲಿ ನೋಡಿದೆ. ಅವ್ರು ಯಾವ ರೀತಿ, ಅವ್ರ ಭಕ್ತಿ ಏನು, ಅವ್ರ ಭಾವನೆ ಏನು. ನಿಮ್ಮ ಹೆಣ್ಮಕ್ಳು ನೋಡಿದ್ರೆ ನಮ್ಮ ಬಡವಟ್ಟಿರೋ ಥರ ಕಾಣ್ತೀರಿ ನೀವು. ಅವರು ಹಾಗೆ ಹೆಣ್ಮಕ್ಳು ಅವಾಗ ಅವ್ರು ಹೇಳೋರು ಒಂದೊಂದು ಅಲ್ಲ, ಈ ಥರಪ್ಪ. ನಾನು ಅವ್ರನ್ನ ನೀವು ಈಗ ತಿಳ್ಕೊಳ್ತೀನಿ 4 ವರ್ಷದಿಂದ. ಅದ್ರ ಅರ್ಥ ಇದೆ. ಆ ವರ್ಷ ಇದಕ್ಕಾದಲ್ಲಿ ಪ್ರೋಗ್ರಾಮ್ ಮಾಡಿದೆ ನಮ್ದು. ಇವರು ಮೊನ್ನೆ ಬರೋದಕ್ಕಾಗಲಿಲ್ಲ. ಅದು ತುಂಬ ದೇವರ ಹತ್ರ ನಾನು ತಪ್ಪಾಯ್ತು ಅಂತ ಬೇಡ್ಕೊಂತೇನೆ. ಇದೊಂದು ಏನೇ ಆಗಲಿ ಇದನ್ನು ಹೆಚ್ಚಾಗಿ ಅಂತ ಅದು ಮಾಡಿಕೊಂಡು ಬಡವ್ರ ಬಗ್ಗೆ ಒಂದು ಕೆಲಸ ಮಾಡೋದಕ್ಕೆ ನಮ್ಮ ದೇವದಾಸ್ ಅವರಿಗೆ ದೇವ್ರು ಹೆಚ್ಚಿನ ಆರೋಗ್ಯ ಕೊಡಲಿ ಅಂತ ಹೇಳ್ತಾ, ಎರಡನೇದಾಗಿ ಇಲ್ಲಿ ವೇದಿಕೆ ಮೇಲೆ ನಡೆದಿದ್ದಾರಲ್ಲ ನಮ್ಮ ಆನಂದ ಕಡೆಯಿಂದ, ನಮ್ಮ ಇವರು ಸಂಜೋಕ್ನವ್ರ ಕಡೆಯಿಂದ, ನಮ್ಮ ಬಾಬು ಕಡೆಯಿಂದ, ನಮ್ಮ ತಿಂಗ್ಲೇಶ್ ಕಡೆಯಿಂದ, ನಮ್ಮ ಶಂಕರಪ್ಪನವರು, ನಮ್ಮ ಶ್ರೀನಣ್ಣವರು, ಎಲ್ಲದಕ್ಕಿಂತ ನಮ್ಮ ಕೃಷ್ಣಾಚಾರ್ಯರು, ವೆಂಕಟಪ್ಪನವರು, ಆಮೇಲೆ ತಮ್ಮಣ್ಣವರು, ನಮ್ಮ ಇವರು ಯಾವಾಗಲೇ ಇವತ್ತು ಖುಷಿಯಾಗಿ ನಗ್ತಾರೆ. Forgive the sinners, ಪಾಪಿ ತಂದೆ, ಈ ಪಾಪಿಗಳನ್ನ ರಕ್ಷಿಸಪ್ಪ. ಏನು ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗೆ ಅದೇ ಘಟನೆ ಇನ್ನೊಂದು ಕಡೆ ನಡೆಯುತ್ತೆ. ಆದ್ರಿಂದ ಇದು ತೋರಿಸುತ್ತೆ ಎಷ್ಟು ತಾಳ್ಮೆ ಆ ಮಹಾನುಭಾವನಿಗಿತ್ತು, ಎಷ್ಟು ಪ್ರೀತಿ ವಾತ್ಸಲ್ಯ ಆತನಿಗಿತ್ತು. ತನ್ನನ್ನು ಕೊಲ್ಲೋವಾಗೂ ಫರ್ಗಿವ್ ದೈ ಸಿನ್ನರ್ಸ್ ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ, ಆದ್ದರಿಂದ ಇವತ್ತು ಕ್ರೈಸ್ತ ಧರ್ಮ ಇಡೀ ಪ್ರಪಂಚದಲ್ಲಿ ಒಂದು ಆಗ್ತಾ ಇದೆ. ತನ್ನ ಪ್ರೀತಿ ಮತ್ತು ಪ್ರೇಮವನ್ನು ಎಲ್ಲರಿಗೂ ಇದನ್ನು ನಾವು ಕೈ ಹಾಗೂ ದೇಶ ಅಂತಕ್ಕಂಥ ಮತ್ಸರ ಅಂತಕ್ಕಂಥದ್ದನ್ನು ನಾವು ದೂರ ಇಡಬೇಕಾಗುತ್ತೆ. ಆದ್ದರಿಂದ ಬಂಧುಗಳೇ ಬಹಳ ಸಂತೋಷವಾಯಿತು ನನಗೆ ನಮ್ಮ ಶ್ರೀನಿವಾಸ್ ಈ ಒಂದು ಸಭೆಗೆ ಕರೆದಿದ್ದು, ಹಾಗೂ ಕೆಲವು ಗಣ್ಯ ವ್ಯಕ್ತಿಗಳನ್ನು ಆಹ್ವಾನಿಸಿದ್ದೀವಿ. ಬಹುಶಃ ಅವರು ಬರಬಹುದು ಅಥವಾ ಬರದೇ ಇರಬಹುದು. ಬಂದರೆ ನಮ್ಮೆಲ್ಲರ ಸಂತೋಷ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.
I'm Christopher Devadas. I'm the chairman of El Shaddai Care Center, Desalli Bangarpet, and also El Shaddai Pastors Fellowship here in Kolar with Pastor Srinivas and Pastor David. So we are doing all these services, and especially we have been serving people. Our main intention is to serve people, poor people, and disabled and mentally, physically handicapped and old age mothers. We have been giving daily food in Bangarpet in Desalli, our daycare center, and we do a lot of medical helps and wheelchairs, walking sticks, and groceries every month. And this is non-religious, nothing to do with Christianity. Social service. This is a social welfare activity. El Shaddai Welfare Charitable Trust ಇಂದ ನಾವು ಇದು ಮಾಡ್ತಾ ಇದ್ದೀವಿ. ಇದು ಕಂಪ್ಲೀಟ್ ಚಾರಿಟಬಲ್, ಇದು ಸೋಷಿಯಲ್ ವರ್ಕ್. ಇದು ಯಾಕೆಂದ್ರೆ ಏನೋ ನಾವು ಜನರಿಗೆ ಏನೋ ಓದಿ ಹೆಲ್ಪ್ ಮಾಡಬೇಕಂತ ವಿ ಆರ್ ಹೆಲ್ಪಿಂಗ್, ಅಂಡ್ ದಿಸ್ ಸರ್ವಿಸ್ ವಿ ಆರ್ ವೆರಿ ಹ್ಯಾಪಿ. ಅಂಡ್ ಐ ವಾಂಟ್ ಟು ಥ್ಯಾಂಕ್ ಅವರ್ ಅಫಿಷಿಯಲ್ಸ್ ಹೂ ಆರ್ ಸ್ಟ್ಯಾಂಡಿಂಗ್ ಬಿಹೈಂಡ್, all these senior officials in Kolar, in Karnataka. They are all very, very connected with us, and their help, their support, their encouragement, it's really very good. And this helps me to do more in Bangarpet, in Kolar, and also in the other places in Karnataka. And we want to help many, many needy. Also, we help blind people. Yesterday, blind people came. We provided food for them, helps for them. So we are doing a lot of social work. Thank you very much. We need your support. Keep in touch with us. www.elshadaicarecenter.com. My email address devadaschristopher@gmail.com. Thank you very much. Thank you. Thank you very much. Thank you.